ಏನಾಯ್ತು? ಯಾಕೆಲ್ರಿ ಸಪ್ಪಗಿದ್ದೀರಾ? ನೀವು ಅವ್ರಗಳ ಜೊತೆ ಜಗಳ ಕಾಯಿ ಬರ್ದಿತ್ತು ಬುದ್ಧಿ. ಆ ರಾಣ ಈಗ ನಮ್ಮ ಮೇಲೆ ಹಾಗೆ ಸಾಧಿಸ್ತಾನೆ. ಹೌದು ಬುದ್ಧಿ, ಅವ್ರು ಬಹಳ ಕೆಟ್ಟ ಜನ. ಕಾಡಿನ ಪ್ರಾಣಿಗಳನ್ನು ಹಿಡಿದು ಅದನ್ನು ಚಿತ್ರಹಿಂಸೆ ಮಾಡಿ ಕೊಂದು ಅದನ್ನ ಕಾಡಿನ ಜನಗಳ ತಲೆ ಕಟ್ಟಿ ಎಷ್ಟೋ ಜನರನ್ನ ಜೈಲಿಗೆ ಹಾಕ್ಸವ್ರೆ. ಕಾಡಿನ ಅಧಿಕಾರಿಗಳು ಅವ್ರಿಗೆ ಹೆದರ್ತಾರೆ. ಅಂತವ್ರ ಜೊತೆ ನಾವು ಹೋರಾಡಕ್ಕಾಯ್ತದ? ಕಾಡ್ಗಿಚ್ಚಿ ಹೆಸರಲ್ಲಿ ನಮ್ಮ ದಾಯಾದಿ ತಾಂಡ್ಯದ ಮೇಲೆ ಬೆಂಕಿ ಹಾಕಿ ಎಲ್ಲರನ್ನು ಕೊಂದು ಹಾಕ್ದ. ತುಂಬಾ ಅಸಹಾಯಕತೆಯಿಂದ ಬದುಕ್ತಿದೀವಿ ಬುದ್ಧಿ. ಈ ಜಾಗದಲ್ಲಿ ಅವನಿಗೆ ಬೇಕಾದ್ದು ಏನಾಯ್ತೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಹಾಡಿ ಮೇಲೆ ಕಣ್ಣು ಹಾಕವನೆ. ಆದ್ರೆ ಒಂದು ಬುದ್ಧಿ, ನಮಗೆ ಚಿತ್ರಹಿಂಸೆ ಕೊಟ್ಟು ಕೊಂದು ಹಾಕಿದ್ರು ನಾವು ಈ ಜಾಗ ಬಿಟ್ಟು ಹೋಗೋದಿಲ್ಲ. ನೀವ್ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಒಪ್ಪಿಗೆ ಇಲ್ದೆ ನಿಮ್ಮನ್ನ ಈ ಕಾಡಿಂದ ಯಾರು ಕಳ್ಸಕ್ಕಾಗಲ್ಲ. ನಿಮ್ ಜೊತೆ ನಾನಿರ್ತೀನಿ. ಸರ್ಕಾರ ಇದೆ. ನಾನೇನೆ ಡಿಸಿ ಆಫೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ ಎಲ್ರ ಪರಿಸ್ಥಿತಿನೂ ತಿಳಿಸ್ತೀನಿ. ನೀವೆಲ್ರೂ ಆರಾಮಾಗಿರಿ. ಅಷ್ಟು ಮಾಡಿ ತಾಯಿ, ನಮ್ಮ ಸಾಂಬೇಶ್ವರ ನಿಮ್ಮನ್ನು ಕಾಪಾಡ್ತಾನೆ. ರೇ, ನೀವೇನೋ ಜೋಶಲ್ ಅವ್ರಿಗೆ ನಾನಿದ್ದೀನಿ ಸರ್ಕಾರ ಇದೆ ಅಂದ್ರಿ. ನಿಮ್ಮನ್ನ ಯಾರೀ ಕಾಪಾಡ್ತಾರೆ? ನೀವು ನನಗೋಸ್ಕರ ಅವ್ರನ್ನೆಲ್ಲ ಹೆದ್ರಾಕೊಂಡ್ರಿ. ತುಂಬಾ ಥ್ಯಾಂಕ್ಸ್. ಈ ಥ್ಯಾಂಕ್ಸ್ ನ ಸೀರಿಯಸ್ ಆಗಿ ತಗೊಂಡೆ. ಅರ್ಧ ನಮ್ಮ ಹುಡುಗರು ಎಕ್ಕುಟ್ಟೋಗಿರೋದು. ಪರವಾಗಿಲ್ಲ, ನಿಮಗ್ ತುಂಬಾ ಧೈರ್ಯ ಇದೆ. ನಾನೇನೋ ಅನ್ಕೊಂಡಿದ್ದೆ. ಹೆಣ್ಣಿನ ವಿಷಯಕ್ಕೆ, ನೀರಿನ ವಿಷಯಕ್ಕೆ, ಭಾಷೆ ನಾಡಿನ ವಿಷಯಕ್ಕೆ ಬಂದ್ರೆ ನಮಗ್ ಧೈರ್ಯ ಆಟೋಮೆಟಿಕ್ ಆಗಿ ಬರುತ್ತ್ರಿ. ನಾನೊಬ್ಬನಿಗೆ ಅಲ್ಲ, ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಹುಡುಗನಿಗೂ ಆ ಧೈರ್ಯ ಇದೆ. ಅದ್ರಲ್ಲಿ ನಾನು ಒಬ್ಬ ಅಷ್ಟೇ. ನನ್ ಧೈರ್ಯದ ಮನೆ ಹಾಳಾಗೋಗ್ಲಿ, ಒಂಟಿ ಹುಡುಗಿ ನೀವ್ ಈ ಕಾಡಲ್ಲಿದ್ದೀರಲ್ಲ, ನಿಮಗ್ ನನಗಿಂತ ಮೀಟರ್ ಜಾಸ್ತಿ. ನೀವೊಂಥರ ಸಂಪತ್ತಿಗೆ ಸವಾಲ್ ಮಂಜುಳಾ ಇದ್ದಂಗೆ ರೀ. ರೀ, ಈಗ್ಲಾದ್ರೂ ಹೇಳ್ರಿ, ನೀವ್ ಈ ಕಾಡಲ್ಲಿ ಒಬ್ರೆ ಏನ್ರಿ ಮಾಡ್ತಿದ್ದೀರಾ? ನಾನ್ ಈ ಕಾಡಿಗೆ ಬಂದಿದ್ದೆ ಕರ್ನಾಟಕ ಸ್ಟೇಟ್ ಬರ್ಡ್ ಇಂಡಿಯನ್ ರೋಲರ್ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ. ನೀವೇನ್ರಿ ನಮ್ಮಂತ ರಾಜ ಹುಲಿಗಳ ಬಗ್ಗೆ ರಿಸರ್ಚ್ ಮಾಡೋದ್ ಬಿಟ್ಬಿಟ್ಟು ಹೋಗ ಯಾವ್ದೋ ಪಕ್ಷಿ ಬಗ್ಗೆ ಅಂತೆ. ರೀ ರೀ ರೀ, ನನಗೆ ಚಿಕ್ಕ ವಯಸ್ಸಿಂದನೂ ಒಂದ್ ಡೌಟ್ ರೀ. ಈ ಪಕ್ಷಿಗಳಲ್ಲಿ ಗಂಡ್ ಯಾವ್ದು ಹೆಣ್ಣು ಯಾವ್ದು ಅಂತ ಹೆಂಗ್ರಿ ಕಂಡು ಹಿಡಿತಾರೆ? ನಾಳೆ ನನ್ ಜೊತೆ ಬನ್ನಿ, ಗೊತ್ತಾಗುತ್ತೆ. ನಾನು ನಿಮ್ ಜೊತೆ? ನಿಜವಾಗ್ಲು?